ಇವತ್ತು ನಾವು ನೋಡೋದು ಲೂಪ್ಸ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ. ಲೂಪ್ಸ್ ಅಂದರೆ ಏನು? ನಮಗೆ ರಿಪೀಟ್ ಆಗಿ ಮಾಡಬೇಕಾಗಿರೋ ಟಾಸ್ಕ್ಗಳು ಇದ್ದರೆ ಅದನ್ನು ಸಿಂಪ್ಲಿ ಪ್ಲೇ ಮಾಡೋ ಒಂದು ಆಪ್ಷನ್ ಈ ಲೂಪ್ಸ್ ಅಂದರೆ. ಈಗ ಹೇಗೆ ಲೂಪ್ಸ್ ಕ್ರಿಯೇಟ್ ಮಾಡೋದು ಅಂತ ನಮಗೆ ನೋಡೋಣ. ಅದಕ್ಕೆ ನಾನಿಲ್ಲಿ ಒಂದು ಸ್ಕ್ರಿಪ್ಟ್ ಕ್ರಿಯೇಟ್ ಮಾಡೋಣ. ಲೂಪನ್ನು ಸ್ಕ್ರಿಪ್ಟ್ ಕ್ರಿಯೇಟ್ ಮಾಡೋಣ. ಈ ಸ್ಕ್ರಿಪ್ಟ್ನ ಓಪನ್ ಮಾಡೋಣ. ವಿಷುವಲ್ ಸ್ಟುಡಿಯೋವಿನಲ್ಲಿ ಆ ಸ್ಕ್ರಿಪ್ಟ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಆಲ್ರೆಡಿ ಒಂದು ಕ್ರಿಯೇಟ್ ಮಾಡಿದೆ. ಇದನ್ನು ತತ್ಕಾಲ ಡಿಲೀಟ್ ಮಾಡೋಣ. ಡಿಲೀಟ್ ಮಾಡಿ ಇನ್ನು ನಮಗೆ ಇಲ್ಲಿ ಒಂದು ಲೂಪ್ ಕ್ರಿಯೇಟ್ ಮಾಡಬೇಕು. ಮೊದಲು ನಾವು ಒಂದು ಎಕ್ಸಾಂಪಲ್ ಕ್ರಿಯೇಟ್ ಮಾಡೋಣ. ಫಾರ್ ಒಳಗೆ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಫಾರ್ ಇಂಟ್ I ಈಕ್ವಲ್ಸ್ 1 ಲೆಸ್ ದೆನ್ 3 ಸೆಮಿಕಾಲಮ್ I ಪ್ಲಸ್ ಪ್ಲಸ್ ಕೆಳಗೆ ಪ್ರಿಂಟ್ ಮೈ ನೇಮ್ ಈಸ್ ಫಾರ್ ಲೂಪ್. ನಾವು ಈ ಥರ ಕೊಡಬೇಕಾಗುತ್ತೆ. ಅದನ್ನು ಕೊಟ್ಟ ಮೇಲೆ ಇದರ ತುಂಬ ಬೇಸಿಕ್ ಆಗಿರೋ ಸ್ಟ್ರಕ್ಚರರ್. ಇನ್ನು ಇದೇನಂತ ನಮಗೆ ನೋಡೋಣ. ಫಾರ್ನಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಫಾರ್ ಕೀವರ್ಡ್ಸ್ ಯೂಸ್ ಮಾಡಬೇಕು. ಆಮೇಲೆ ಕಾಣೋ ಇಂಟ್ I ಈಕ್ವಲ್ಸ್ 1 ಅಂತ ಇರೋ ಈ ಭಾಗವನ್ನು ಇನ್ಸ್ಟಾಲೇಷನ್ ಅಂತ ಹೇಳೋದು. ನಮಗೆ ಎರಡು ಅವಶ್ಯಕಗಳು. ಮೈ ನೇಮ್ ಈಸ್ ಫಾರ್ ಲೂಪ್ ಪ್ರಿಂಟ್ ಮಾಡಬೇಕು. ಇದಕ್ಕಿರುವ ಕಂಡೀಷನ್ ನಾವಿಲ್ಲಿ ಕೊಡಬೇಕಾಗಿರೋದು. ಅದಕ್ಕೆ ಇಂಟ್ I ಈಕ್ವಲ್ 1 ಅಂತ ಇಲ್ಲಿ ಕೊಟ್ಟಿದೆ. ನೆಕ್ಸ್ಟ್ ಕಂಡೀಷನ್ ಕಾಣುತ್ತೆ. I ಲೆಸ್ ದೆನ್ 3 I ಪ್ಲಸ್ ಪ್ಲಸ್ ಅನ್ನೋ ಇನ್ಕ್ರಿಮೆಂಟ್ ಅಂತ ಹೇಳ್ಬೋದು. ಇನ್ನು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಇಂಟ್ I ಈಕ್ವಲ್ಸ್ 1 ಅಂದರೆ ಐನ ವ್ಯಾಲ್ಯೂ 1 ಲೆಸ್ ದೆನ್ 3 ಸರಿಯಾದ ಒಂದು ಕಂಡೀಷನ್ ಆದರೆ I ಪ್ಲಸ್ ಪ್ಲಸ್ ಆಗುತ್ತೆ. ಐನ ವ್ಯಾಲ್ಯೂ I ಮತ್ತೆ ಜಾಸ್ತಿ ಆಗುತ್ತೆ. I ಈಕ್ವಲ್ಸ್ 2 ಆಗುತ್ತೆ. ಈ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಮೈ ನೇಮ್ ಈಸ್ ಫಾರ್ ಲೂಪ್ ಅಂತ ಒಂದು ಸಲ ಪ್ರಿಂಟ್ ಆಗುತ್ತೆ. ಈ ಒಂದು ಕಂಡೀಷನ್ ಸರಿ ಇರೋದ್ರಿಂದ ಇಲ್ಲಿ ಬರುತ್ತೆ. ಈ ಹಿಂದೆ ಸ್ಟೆಪ್ನಲ್ಲಿ ಐನ ವ್ಯಾಲ್ಯೂ ಕೊಟ್ಟಿದೆ. ಈಗ ಇಲ್ಲಿ ಐನ ವ್ಯಾಲ್ಯೂ 2 ಆಗಿದೆ. ಇಲ್ಲಿ ನಮಗೆ ಮತ್ತೆ ಚೆಕ್ ಮಾಡಬಹುದು. 2 ಲೆಸ್ ದೆನ್ 3 ಇದು ಸರಿಯಾದ ಒಂದು ಕಂಡೀಷನ್. ಅದಕ್ಕೆ ಐನ ವ್ಯಾಲ್ಯೂ ಮತ್ತೆ ಕೊಡಬೇಕು. ಐನ ವ್ಯಾಲ್ಯೂ 3 ಆಗಿದೆ. 2 ಲೆಸ್ ದೆನ್ 3 ಕಂಡೀಷನ್ ಸರಿಯಾಗಿರೋದ್ರಿಂದ ಈ ಕೋಡ್ ಮತ್ತೆ ಎಕ್ಸಿಕ್ಯೂಟ್ ಆಗುತ್ತೆ. ಆಗ ಮೈ ನೇಮ್ ಈಸ್ ಫಾರ್ ಲೂಪ್ ಅಂತ ಎರಡನೇ ಸಲ ಪ್ರಿಂಟ್ ಆಗುತ್ತೆ. ಮತ್ತೆ ನಮಗಿಲ್ಲಿ 3 ಆಗಿದೆ. 3 ಲೆಸ್ ದೆನ್ 3 ಅನ್ನೋದು ತಪ್ಪಾಗಿರೋ ಒಂದು ಕಂಡೀಷನ್. ಅದಕ್ಕೆ ಏನೂ ಆಗುತ್ತಿಲ್ಲ. ಮತ್ತೆ ಇನ್ಕ್ರಿಮೆಂಟ್ ಮಾಡುತ್ತಿಲ್ಲ. ಈ ಕೋಡ್ ಎಕ್ಸಿಕ್ಯೂಟ್ ಆಗುತ್ತಿಲ್ಲ. ಈ ಕೋಡ್ನಿಂದ ಎಕ್ಸಿಕ್ಯೂಟ್ ಮಾಡುತ್ತಿದೆ. ಬಾಕಿ ಏನಾದರೂ ಇದೆಯಾ ಅನ್ನೋದು ಆ ಕೋಡ್ ಚೆಕ್ ಮಾಡೋದಕ್ಕೆ ಈ ಥರ ಫಾರ್ ಲೂಪ್ ವರ್ಕ್ ಆಗೋದು. ಇನ್ನು ನಮಗೆ ಸೇವ್ ಮಾಡಿ ಟೆಸ್ಟ್ ಮಾಡಿ ನೋಡೋಣ. ಇದರೊಳಗೆ ಸೇವ್ ಮಾಡೋಣ. ಇಲ್ಲಿ ಗೇಮ್ ಆಬ್ಜೆಕ್ಟ್ನಲ್ಲಿ ಗೇಮ್ ಆಬ್ಜೆಕ್ಟ್ ಎಂಪ್ಟಿ ಅಂತ ಕೊಡಬೇಕು. ಅದಾದ ಮೇಲೆ ಈ ಗೇಮ್ ಆಬ್ಜೆಕ್ಟ್ಗೆ ನಾವು ಕ್ರಿಯೇಟ್ ಮಾಡಿದ ಲೂಪನ್ನು ಸ್ಕ್ರಿಪ್ಟ್ ಅಟ್ಯಾಚ್ ಮಾಡಬೇಕು. ಹೀಗೆ ಅಟ್ಯಾಚ್ ಮಾಡುವಾಗ ಇಲ್ಲಿ ನಾವು ಸ್ಕ್ರಿಪ್ಟ್ನ ಒಳಗೆ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಪ್ಲೇ ಬಟನ್ ಕೊಡಬೇಕು.
ಈ ಪ್ಲೇ ಬಟನ್ ಕೊಟ್ಟ ಮೇಲೆ ಮೈ ನೇಮ್ ಈಸ್ ಲೂಪ್ಸ್ ಫಾರ್ ಅನ್ನೋದು 2 ಸಲ ಪ್ರಿಂಟ್ ಆಗಿ ಬರಬೇಕು. ಇಲ್ಲಿ ನೋಡಬಹುದು ಮೈ ನೇಮ್ ಈಸ್ ಫಾರ್ ಲೂಪ್ಸ್ ಅನ್ನೋದು 2 ಸಲ ಪ್ರಿಂಟ್ ಆಗಿದೆ. ಇದು ಬೇಸಿಕ್ಲಿ ಫಾರ್ ಲೂಪ್ಸ್ನ ವರ್ಕ್ ಮಾಡಿಸೋದು ಅಂತ ಒಂದು ಎಕ್ಸಾಂಪಲ್. ಇದೇ ಥರ ನಮಗೆ ಉಪಯೋಗಿಸೋ ಮತ್ತೊಂದು ಲೂಪ್ ರಿಪೀಟ್ ಆಗೋ ಟಾಸ್ಕ್ಗಳಿದ್ದರೆ ನಮಗೆ ಉಪಯೋಗಿಸುವಂಥ ಮತ್ತೊಂದು ಕಂಡೀಷನ್ ವೈಲ್ ಲೂಪ್. ವೈಲ್ ಲೂಪ್ ಹೇಗೆ ಕ್ರಿಯೇಟ್ ಮಾಡೋದು ನೋಡೋಣ. ಒಂದು ವೈಲ್ ಲೂಪ್ ಕ್ರಿಯೇಟ್ ಮಾಡೋದಕ್ಕೆ ನಾವಿಲ್ಲಿ ಇಂಟಿಜರ್ ಡಿಕ್ಲೇರ್ ಮಾಡಬೇಕು. ಇಂಟ್ ಕೆ ಈಕ್ವಲ್ಸ್ 10 ಅಂತ ಕೊಡೋಣ. ಇನ್ನು ನಾವಿಲ್ಲಿ ವೈಲ್ ಲೂಪ್ ಕ್ರಿಯೇಟ್ ಮಾಡೋದಕ್ಕೆ ವೈಲ್ಡ್ ಅನ್ನೋ ಕೀವರ್ಡ್ಸ್ ಯೂಸ್ ಮಾಡೋಣ. ವೈಲ್ಡ್ ಕೆ ಲೆಸ್ ದೆನ್ 11 ಅನ್ನೋದು ಕಂಡೀಷನ್ ಕೊಡೋಣ. ಇನ್ನು ಎಕ್ಸಿಕ್ಯೂಟ್ ಮಾಡೋ ಕೋಡ್ ಹೇಗೆ ಕೊಡೋದು. ನಮಗಿಲ್ಲಿ ಕೆ ನ ವ್ಯಾಲ್ಯೂ ಇಲ್ಲ, ರಿಪೀಟ್ ಪ್ರಿಂಟ್ ಆಗಬೇಕಾಗಿರೋದು. ಅದಕ್ಕೆ ನಾನು ಪ್ರಿಂಟ್ ವ್ಯಾಲ್ಯೂಸ್ ಆಫ್ ಕೆ ಈಸ್ ಪ್ಲಸ್ ಕೆ ಸೆಮಿಕಾಲಮ್ ಕೊಡಬೇಕು. ಇದು ವೈಲ್ ಲೂಪ್. ಕೆ ಈಸ್ ಪ್ಲಸ್ ಕೆ ಸೆಮಿಕಾಲಮ್ ಕೊಡಬೇಕಾಗುತ್ತೆ. ಇದು ವೈಲ್ಡ್ ಲೂಪ್. ಇನ್ನಿಲ್ಲಿ ವೈಲ್ಡ್ ಲೂಪ್ ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಕೆ ಈಕ್ವಲ್ಸ್ 10 ಅನ್ನೋದು ಆಲ್ರೆಡಿ ಇಲ್ಲಿ ಅಸೈನ್ ಮಾಡಿದೆ. ನಮಗಿಲ್ಲಿ ಒಂದು ಇಂಕ್ರಿಮೆಂಟ್ ಬೇಕು. ಕೆ ಪ್ಲಸ್ ಪ್ಲಸ್ ಅನ್ನು ಇಂಕ್ರಿಮೆಂಟ್ ಕೊಟ್ಟು ಮೊದಲು ನಮಗೆ ಕೆ ನ ವ್ಯಾಲ್ಯೂ ಕೆ ಪ್ಲಸ್ ಪ್ಲಸ್ 10 ಲೆಸ್ ದೆನ್ 11 ಅನ್ನೋದು ಸರಿಯಾದ ಒಂದು ಕಂಡೀಷನ್. ಈಗಿಲ್ಲಿ ಏನು ಪ್ರಿಂಟ್ ಆಗುತ್ತೆ ನೋಡೋಣ. ವ್ಯಾಲ್ಯೂಸ್ ಆಫ್ ಕೆ ಈಸ್ ಏನು, ಕೆ ನ ವ್ಯಾಲ್ಯೂ 10, ಕೆ ನ ವ್ಯಾಲ್ಯೂಸ್ 10 ಅಂತ ಪ್ರಿಂಟ್ ಆಗುತ್ತೆ. ಆಮೇಲೆ ಕೆ ನ ವ್ಯಾಲ್ಯೂಸ್ ಕೊಡಬೇಕು. ಕೆ ಈಗ 11 ಲೆಸ್ ದೆನ್ 12 ಇದು ಸರಿಯಾದ ಕಂಡೀಷನ್. ವ್ಯಾಲ್ಯೂಸ್ ಆಫ್ ಕೆ ಈಸ್ 11 ಮತ್ತು ಕೆ ನ ವ್ಯಾಲ್ಯೂಸ್ 11 ಆಗುತ್ತೆ. 11 ಲೆಸ್ ದೆನ್ 11 ಇದು ತಪ್ಪು ಕಂಡೀಷನ್ ಆಗಿರುತ್ತೆ. ಇದು ವರ್ಕ್ ಆಗುತ್ತಿಲ್ಲ. ಈ ಥರ ವೈಲ್ಡ್ ಲೂಪ್ ಕ್ರಿಯೇಟ್ ಮಾಡೋದು ಅದರ ವಿಧಾನ. ಮತ್ತೆ ನಮಗೆ ಸೇವ್ ಮಾಡಿ ರನ್ ಮಾಡಿದರೆ ವೈಲ್ಡ್ ಲೂಪ್ ಇಲ್ಲಿ ಕಾಣಬಹುದು. ವೈಲ್ಡ್ ಲೂಪ್ನ ರಿಸಲ್ಟ್ ಇಲ್ಲಿ ಕಾಣಬಹುದು. ನಮಗಿಲ್ಲಿ ಕಾಣಬಹುದು ವ್ಯಾಲ್ಯೂಸ್ ಆಫ್ ಕೆ ಈಸ್ 10, ವ್ಯಾಲ್ಯೂಸ್ ಆಫ್ ಕೆ ಈಸ್ 11. ಈ ಥರ ನಮಗೆ ಒಂದು ವೈಲ್ಡ್ ಲೂಪ್ ಕ್ರಿಯೇಟ್ ಮಾಡೋದು. ಮತ್ತೊಂದು ಟಾಸ್ಕ್ ರಿಪೀಟ್ ಆಗೋದಕ್ಕೆ ಯೂಸ್ ಮಾಡೋ ಮತ್ತೊಂದು ಲೂಪ್ ಫಾರ್ ಈಚ್ ಅನ್ನೋದು. ಫಾರ್ ಈಚ್ ಅಂದರೆ ಏನು ಅಂತ ನಮಗೆ ನೋಡೋಣ. ನಾವು ಈ ಹಿಂದೆ ಕ್ಲಾಸ್ನಲ್ಲಿ ಹೇಗೆ ಅರೇ ಕ್ರಿಯೇಟ್ ಮಾಡೋದು, ಅರೇ ಒಳಗೆ ಹೇಗೆ ವ್ಯಾಲ್ಯೂಸ್ ಕ್ರಿಯೇಟ್ ಮಾಡೋದು ಅಂತ ತಿಳಿದಿದೆ. ಆ ಥರ ಇರೋ ಒಂದು ಕಂಡೀಷನ್ನಲ್ಲಿ ಅರೇನಿಂದ ಏನೆಲ್ಲ ವ್ಯಾಲ್ಯೂಸ್ ಆಕ್ಸೆಸ್ ಮಾಡಬೇಕು, ಆ ಥರ ಇರೋ ಒಂದು ಲಿಸ್ಟ್ನಿಂದ ಇಲ್ಲಾಂದರೆ ಒಂದು ಕಲೆಕ್ಷನ್ನಿಂದ ತುಂಬ ವ್ಯಾಲ್ಯೂಸ್ ಇರೋ ಅರೇನಿಂದ ಎಲ್ಲ ವ್ಯಾಲ್ಯೂಸ್ ಸ್ಟೆಪ್ ಬೈ ಸ್ಟೆಪ್ ಆಕ್ಸೆಸ್ ಮಾಡಬೇಕಂದ್ರೆ ನಾವು ಉಪಯೋಗಿಸುವಂಥ ಒಂದು ಆಪ್ಷನ್ ಈ ಫಾರ್ ಈಚ್. ಇನ್ನು ನಮಗೆ ಈ ಫಾರ್ ಈಚ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಅದರ ಮುಂಚೆ ಇಲ್ಲಿ ಮತ್ತೆ ಒಂದು ಅರೇ ಕ್ರಿಯೇಟ್ ಮಾಡೋಣ. ನಾವಿಲ್ಲಿ ಗೇಮ್ ಅಬ್ಜೆಕ್ಟ್ನ 3D ಅಬ್ಜೆಕ್ಟ್ನಲ್ಲಿ ಕ್ಯೂಬ್ ಕ್ರಿಯೇಟ್ ಮಾಡಬೇಕು. ಆಮೇಲೆ ಗೇಮ್ ಅಬ್ಜೆಕ್ಟ್ 3D ಅಬ್ಜೆಕ್ಟ್ ಕ್ಯಾಪ್ಸೂಲ್ಸ್ ಕ್ರಿಯೇಟ್ ಮಾಡೋಣ. 3 ಗೇಮ್ ಅಬ್ಜೆಕ್ಟ್ಸ್ ನಾವಿಲ್ಲಿ ಕ್ರಿಯೇಟ್ ಮಾಡಿದ್ದೀವಿ. ಇನ್ನು ನಮಗಿಲ್ಲಿ ಒಂದು ಅರೇ ಕ್ರಿಯೇಟ್ ಮಾಡೋಣ. ಅದಕ್ಕೆ ಗೇಮ್ ಅಬ್ಜೆಕ್ಟ್ನ ಅರೇ. ಸೊ ಪಬ್ಲಿಕ್ ಗೇಮ್ ಅಬ್ಜೆಕ್ಟ್ಸ್ನ ಅಂತ ನಮ್ಮ ಗೇಮ್ ಅರೇನ ಹೆಸರು. ಗೇಮ್ ಅಬ್ಜೆಕ್ಟ್ಸ್ ಅಂತ ನಮ್ಮ ಈ ಗೇಮ್ ಅರೇನ ಹೆಸರು. ಇನ್ನು ನಮಗೆ ನೋಡೋಣ ಫಾರ್ ಲೂಪ್ಸ್ನ ಇಲ್ಲಿ ಡಿಸೇಬಲ್ ಮಾಡೋಣ. ಇನ್ನು ನಮಗೆ ಈ ಲೂಪ್ಸ್ನಿಂದ ಈ ಲೂಪ್ಗೆ ವ್ಯಾಲ್ಯೂಸ್
ಆ್ಯಡ್ ಮಾಡಬೇಕು. ಅದಕ್ಕೆ ನಾವು ಈ ಸ್ಕ್ರಿಪ್ಟ್ನ ಸೇವ್ ಮಾಡೋಣ. ಪಬ್ಲಿಕ್ ಆದಮೇಲೆ ನಮಗೆ ಗೊತ್ತು ಯೂನಿಟಿ ಎಡಿಟರ್ನಲ್ಲಿ ವ್ಯಾಲ್ಯೂಸ್ ಅಸೈನ್ ಮಾಡಬಹುದಂತ. ಗೇಮ್ ಅಬ್ಜೆಕ್ಟ್ಗೆ ಸ್ಕ್ರಿಪ್ಟ್ ಆ್ಯಡ್ ಮಾಡಬೇಕು. ಇಲ್ಲಿ ಅಬ್ಜೆಕ್ಟ್ನಲ್ಲಿರೋ ಅರೈ ಕಾಣಬಹುದು. 3D ಅಬ್ಜೆಕ್ಟ್ಸ್ ನಮಗೆ ಆ್ಯಡ್ ಮಾಡಬೇಕಾಗಿರೋದು. ಕ್ಯೂಬ್ನ ಅರೈನ ಸೈಜ್ 3 ಅಂತ ಕೊಡುವ ಅರೈಗೆ ಕ್ಯೂಬ್ನ ಆ್ಯಡ್ ಮಾಡಬೇಕಾಗುತ್ತೆ. ದೆನ್ ಅರೈಗೆ ಎಸ್ಪೇರ್ ಆ್ಯಡ್ ಮಾಡಬೇಕು. ದೆನ್ ಅಬ್ಜೆಕ್ಟ್ಗೆ ಕ್ಯಾಪ್ಸೂಲ್ ಆ್ಯಡ್ ಮಾಡಬೇಕು. ಈಗ ನಾವಿಲ್ಲಿ ಅಬ್ಜೆಕ್ಟ್ನಲ್ಲಿ ಅರೈ ಕ್ರಿಯೇಟ್ ಮಾಡಿದೆ. ಅರೈಗೆ ವ್ಯಾಲ್ಯೂಸ್ ಆ್ಯಡ್ ಮಾಡಿದೆ. ಇನ್ನು ನಮಗೆ ಅಬ್ಜೆಕ್ಟ್ ಅನ್ನೋ ಅರೈನಿಂದ ಒಂದೊಂದು ಅಬ್ಜೆಕ್ಟನ್ನು 1 by 1 ತೆಗೆಯಬೇಕಂದ್ರೆ ಅದಕ್ಕೆ ನಾವು ಉಪಯೋಗಿಸಬೇಕಾಗಿರೋದು ಫಾರ್ ಈಚ್. ಅದು ಹೇಗೆ ಅಂತ ನೋಡೋಣ. ಫಾರ್ ಈಚ್ ಅನ್ನೋ ಕೀವರ್ಡ್ ಯೂಸ್ ಮಾಡಿ ಯಾವ ರೀತಿ ಅಬ್ಜೆಕ್ಟ್ನಲ್ಲಿ ಅರೈನಿಂದ ತಗೋಬೇಕಾಗಿರೋದು. ಗೇಮ್ ಅಬ್ಜೆಕ್ಟ್ನ ಟೈಪ್ ಇಲ್ಲಿ ಕೊಡೋಣ. ಒಂದು ವ್ಯಾಲ್ಯೂಸ್ ಗೇಮ್ ಅಬ್ಜೆಕ್ಟ್ 0. ನಾವು ಎಲ್ಲಿಂದ ಈ ಗೇಮ್ ಅಬ್ಜೆಕ್ಟ್ನ ತಗೋಬೇಕಾಗಿರೋದು ಚೆಕ್ ಅನ್ನೋ ಅರೈನಿಂದ. ಅಬ್ಜೆಕ್ಟ್ಸ್ ಅನ್ನೋ ಅರೈನ ಹೆಸರು ಕೊಡೋಣ. ಇನ್ನು ಯಾವ ಅಬ್ಜೆಕ್ಟ್ನ ಇಲ್ಲಿ ಮಾಡಬೇಕಾಗಿರೋದು, ಒಂದೊಂದು ಅಬ್ಜೆಕ್ಟ್ನ ಇಲ್ಲಿ ಏನು ಮಾಡಬೇಕು, ಇಲ್ಲಿ ಆ ಅಬ್ಜೆಕ್ಟ್ನ ಇಲ್ಲಿ ಕೊಡಬೇಕು. ಎಲ್ಲ ಅಬ್ಜೆಕ್ಟ್ಗಳು ಡಿಸ್ಟ್ರಾಯ್ ಮಾಡಬೇಕಂದ್ರೆ ನಾವು ಆ್ಯಡ್ ಮಾಡಿದ ಎಲ್ಲ ಅಬ್ಜೆಕ್ಟ್ಗಳು 1 by 1 ಡಿಸ್ಟ್ರಾಯ್ ಮಾಡಬೇಕು. ಇಲ್ಲಿ ಡಿಸ್ಟ್ರಾಯ್ ಅನ್ನೋ ಆಪ್ಷನ್ ಯೂಸ್ ಮಾಡಿ ಏನು ಮಾಡಬೇಕಂದ್ರೆ ಗೇಮ್ ಅಬ್ಜೆಕ್ಟ್ 0 ಅನ್ನೋ ವೇರಿಯೇಬಲ್ಗೆ ನಾವು ಒಂದೊಂದು ಗೇಮ್ ಅಬ್ಜೆಕ್ಟ್ನ ತಗೋಬೇಕಾಗುತ್ತೆ. ಇಲ್ಲಿ 0 ಅನ್ನೋ ವೇರಿಯೇಬಲ್ಗೆ ಅಬ್ಜೆಕ್ಟ್ನ ಗೇಮ್ ಅರೈನಿಂದ ಒಂದೊಂದು ಗೇಮ್ ಅಬ್ಜೆಕ್ಟ್ನ ಡಿಸ್ಟ್ರಾಯ್. 0 ಎಂದರೆ ಒಂದೊಂದು ಗೇಮ್ ಅಬ್ಜೆಕ್ಟನ್ನು ನಮಗೆ ಡಿಸ್ಟ್ರಾಯ್ ಮಾಡಬಹುದು. ನಮಗೆ ಈ ಕೋಡ್ ವರ್ಕ್ ಆಗ್ತಿದೆಯಾ ಅಂತ ನೋಡೋಣ. ಸೇವ್ ಮಾಡಿ ರನ್ ಮಾಡಿ. ಈ 3 ಅಬ್ಜೆಕ್ಟ್ಗಳು ಈಗ ಡಿಸ್ಟ್ರಾಯ್ ಆಗಬೇಕು. ಈಗ ಈ ಸೀನ್ನಲ್ಲಿ 3 ಗೇಮ್ ಅಬ್ಜೆಕ್ಟ್ಗಳು ಹೋಗಿವೆ. ನಾವೀಗ ಕೋಡ್ ಯೂಸ್ ಮಾಡಿ 3 ಅಬ್ಜೆಕ್ಟ್ಗಳನ್ನು ಡಿಸ್ಟ್ರಾಯ್ ಮಾಡಿದೆ. ಅದೇ ಥರ ಮಾಡಬಹುದಾದ ಮತ್ತೊಂದು ವಿಷಯ ಕ್ಯೂಬ್, ಸ್ಪೇರ್ ಅಂಡ್ ಕ್ಯಾಪ್ಸೂಲ್. ಈ ಕ್ಯೂಬ್ನ ನಾವು ಡಿಆಕ್ಟಿವೇಟ್ ಮಾಡೋಣ. ಸ್ಪೇರ್ ಅದೇ ಥರ ಸೆಲೆಕ್ಟ್ ಮಾಡೋಣ. ಇನ್ಸ್ಪೆಕ್ಟರ್ನಿಂದ ಡಿಆಕ್ಟಿವ್ ಮಾಡಬೇಕು. ಕ್ಯಾಪ್ಸೂಲ್ಸ್ನ ಡಿಆಕ್ಟಿವ್ ಮಾಡಬೇಕು. ಇನ್ನು ನಮಗೆ ಕೋಡ್ ಉಪಯೋಗಿಸಿಕೊಂಡು ಸ್ಪೇರ್ನ, ಕ್ಯೂಬ್ನ, ಕ್ಯಾಪ್ಸೂಲ್ಸ್ನ ಹೇಗೆ ಆಕ್ಟಿವೇಟ್ ಮಾಡೋದು ಅಂತ ನೋಡೋಣ. ನಾವು ಫಾರ್ ಈಚ್ ಕ್ರಿಯೇಟ್ ಮಾಡಿದೆ. ಈ ಫಾರ್ ಈಚ್ ನಲ್ಲಿ ಏನು ಮಾಡಬೇಕು, ಅಬ್ಜೆಕ್ಟ್ನ ಅರೈನಿಂದ ಒಂದೊಂದು ಗೇಮ್ ಅಬ್ಜೆಕ್ಟನ್ನು 0 ಅನ್ನೋ ವೇರಿಯೇಬಲ್ ಸೇವ್ ಮಾಡಬೇಕು. ಇನ್ನು ಆಕ್ಟಿವೇಟ್ ಮಾಡೋದಕ್ಕೆ ತುಂಬ ಸಿಂಪಲ್. 0 ಸೆಟ್ ಆಕ್ಟಿವ್ ಅನ್ನೋದನ್ನು ಟ್ರೂ ಆಗಿ ಕೊಟ್ಟ ಮೇಲೆ ಇಲ್ಲಿ ಏನಾಗುತ್ತೆ, ಡಿಆಕ್ಟಿವೇಟ್ ಮಾಡಿದ್ದ ಒಂದೊಂದು ಅಬ್ಜೆಕ್ಟ್ನ ಆಕ್ಟಿವೇಟ್ ಮಾಡಬಹುದು. ನಮಗೆ ಪ್ಲೇ ಮಾಡಿ ನೋಡೋಣ. ಈಗ ಸೀನ್ನಲ್ಲಿ ಅಬ್ಜೆಕ್ಟ್ಗಳು ಇಲ್ಲ. ಕಾರಣ ಈ ಎಲ್ಲ ಡಿಆಕ್ಟಿವೇಟ್ ಆಗಿವೆ. ಕೋಡ್ ರನ್ ಮಾಡಿದ ಮೇಲೆ ನಮಗಿಲ್ಲಿ ಕಾಣಬಹುದು ಆ ಅಬ್ಜೆಕ್ಟ್ಗಳು ಇಲ್ಲಿ ಆಕ್ಟಿವೇಟ್ ಆಗಿವೆ. ಅವು ಆಕ್ಟಿವ್ ಆಗಿ ಏಕೆ ಹೋಗಿವೆ ಅಂದರೆ ಈ ಕೋಡ್ ನಾವು ಕೊಟ್ಟಿರೋದು ಸ್ಟಾರ್ಟ್ ಅನ್ನೋ ಮೆಥಡ್ನಲ್ಲಿ. ಸೇಮ್ ಕೋಡ್ನಲ್ಲಿ ಅಪ್ಡೇಟ್ನಲ್ಲಿ ಕೊಟ್ಟರೆ ಏನಾಗುತ್ತೆ ಅಂತ ನೋಡೋಣ. ನಾವು ಸೇವ್ ಮಾಡೋಣ. ಸೇಮ್ ಕೋಡ್ ಸೇವ್ ಮಾಡುವ, ಮತ್ತೆ ಪ್ಲೇ ಮಾಡಿ ನೋಡೋಣ. ಮತ್ತೆ ನಮಗೆ ನಮ್ಮ ಕ್ಯೂಬ್ಸ್ ಎನೇಬಲ್ ಆಗಿ ಬರಬೇಕು. ಅನೇಬಲ್ ಆಗಿ ಬಂದಿವೆ.
ಅಪ್ಡೇಟ್ನ ಸ್ಟಾರ್ಟ್ನ ಫಂಕ್ಷನ್ ವ್ಯತ್ಯಾಸ ಏನು ಅಂತ ಆಲ್ರೆಡಿ ನೋಡಿದ್ದೀವಿ. ಇದು ಫಾರ್ ಈಚ್ ಅನ್ನೋ ಒಂದು ಕ್ಯೂಬ್ನಲ್ಲಿ ಅಬ್ಜೆಕ್ಟ್ನಲ್ಲಿರೋ ಅರೇನಲ್ಲೂ ಲಿಸ್ಟ್ನಲ್ಲೂ ಕಲೆಕ್ಷನ್ನಲ್ಲೂ ನಮಗೆ ಅವಶ್ಯವಿರುವ ಅಬ್ಜೆಕ್ಟ್ಗಳನ್ನು ಒನ್ ಬೈ ಒನ್ ಆಗಿ ಆಕ್ಸೆಸ್ ಮಾಡಬಹುದು. ಯಾವುದು ಬೇಕಾದರೂ ಒನ್ ಬೈ ಒನ್ ಆಗಿ ಆಕ್ಸೆಸ್ ಮಾಡಬಹುದು. ಇನ್ನು ಇದೇ ಥರ ನಾವು ಉಪಯೋಗಿಸುವಂಥದ್ದು ಮತ್ತೊಂದು ಆಪ್ಷನ್ ಸ್ವಿಚ್ ಸ್ಟೇಟ್ಮೆಂಟ್. ಸ್ವಿಚ್ ಸ್ಟೇಟ್ಮೆಂಟ್ ಏನು ಅಂತ ನೋಡೋಣ. ಸ್ವಿಚ್ ಸ್ಟೇಟ್ಮೆಂಟ್ ನಾವು ಕ್ರಿಯೇಟ್ ಮಾಡೋದಕ್ಕೆ ಇಂಟ್ ಕೆ ಈಕ್ವಲ್ಸ್ 10 ಅನ್ನೋ ಒಂದು ವೇರಿಯೇಬಲ್ ಡಿಕ್ಲೇರ್ ಇಲ್ಲಿ ಮಾಡಿದೆ. ಇನ್ನು ನಾವು ಸ್ವಿಚ್ ಸ್ಟೇಟ್ಮೆಂಟ್ ಕ್ರಿಯೇಟ್ ಮಾಡಬೇಕಾಗಿರೋದು ಅದಕ್ಕೆ ಸ್ವಿಚ್ ಅನ್ನೋ ಕೀವರ್ಡ್ಸ್ ಯೂಸ್ ಮಾಡಿ ದೆನ್ ಸ್ವಿಚ್ ಅನ್ನೋ ಕೀವರ್ಡ್ಸ್ ಕೆ ಅನ್ನೋ ವೇರಿಯೇಬಲ್ನ ವ್ಯಾಲ್ಯೂಸ್ನ ಅನುಸರಿಸುತ್ತೆ. ಇಲ್ಲಿ ನಾವು ಕೆ ಈಕ್ವಲ್ಸ್ 10 ಅಂತ ಕೊಟ್ಟಿದೆ. ಇದೊಂದು ಇಂಟಿಜರ್ ವ್ಯಾಲ್ಯೂ. ಇನ್ನು ನಾವು ಕೊಡೋದು ಕೆ ಈಸ್ 1 ಅಂತ. ಕೆ ಈಸ್ 1 ಅಂತ ಕೊಟ್ಟರೆ ಏನಾಗುತ್ತೆ, ಕೆ ಈಸ್ 1 ಏನಾಗಬೇಕಂದ್ರೆ ಪ್ರಿಂಟ್ ವ್ಯಾಲ್ಯೂಸ್ ಆಫ್ ಕೆ ಈಸ್ 1 ಅಂತ ನಮಗೆ ಪ್ರಿಂಟ್ ಮಾಡಬೇಕಾಗಿರೋದು. ಕೆ ವ್ಯಾಲ್ಯೂ ಈಸ್ 1 ಪ್ರಿಂಟ್ ಮಾಡಬೇಕಾಗಿರೋದು. ಆಮೇಲೆ ಏನು ಮಾಡಬೇಕು, ಇಲ್ಲಿ ಬ್ರೇಕ್ ಮಾಡಬೇಕು, ಇಲ್ಲಿ ಸೆಮಿ ಕಾಲಮ್ ಕೊಡಬೇಕು. ಅದೇ ಥರ ನೆಕ್ಸ್ಟ್ ಕೆ ಈಸ್ 2 ಕಾಲಮ್. ಕೆ ಈಸ್ 2 ನಲ್ಲಿ ಏನಾಗುತ್ತೆ, ಕೆ ಈಸ್ 2 ನಲ್ಲಿ ನಮಗೆ ಬೇಕಾಗಿರೋದು ಏನು ಅಂತ ನೋಡೋಣ. ಇಲ್ಲಿ ಕೆ ಈಸ್ 2 ನಲ್ಲಿ ನಮಗೆ ಬೇಕಾಗಿರೋದು ಇದನ್ನು ಕಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡೋಣ. ಕೆನ ವ್ಯಾಲ್ಯೂಸ್ 2 ಅಂತ ಇಲ್ಲಿ ಕಾಣಬೇಕು. ಇನ್ನು ಅದೇ ಥರ ನಮಗೆ ಕೆ ಈಸ್ 3. ಕೆ ಈಸ್ 3 ನಲ್ಲೂ ನಮಗೆ ಏನಾಗಬೇಕು, ವ್ಯಾಲ್ಯೂಸ್ ಆಫ್ ಕೆ ಈಸ್ 3 ಅಂತ ಬೇಕು. ವ್ಯಾಲ್ಯೂಸ್ ಆಫ್ ಕೆ ಈಸ್ 3 ಅಂತ ಬೇಕಾಗುತ್ತೆ. ಇಲ್ಲಿ ಕೆನ ವ್ಯಾಲ್ಯೂ ಈಸ್ 3, ನಮಗೆ 3 ಬರಬೇಕು. ಇಲ್ಲಿ 1 2 3 ಯಾವ ಕೇಸ್ ಬಂದರೂ ಅದರಲ್ಲಿನ ನನಗೆ ಏನು ಮಾಡಬೇಕು, ಇಲ್ಲಿ ಇನ್ನೊಂದು ಆಪ್ಷನ್ ಬೇಕಾಗುತ್ತೆ. ಆದರೆ ಡಿಫಾಲ್ಟ್ ಅಂತ ನಮಗೆ ಕೊಡೋಣ. ಡಿಫಾಲ್ಟ್ ಆಗಿ ಏನು ಪ್ರಿಂಟ್ ಮಾಡಬೇಕು, ಡಿಫಾಲ್ಟ್ ಪ್ರಿಂಟ್ ವ್ಯಾಲ್ಯೂ ಈಸ್ ಔಟ್ ಆಫ್ ಇಂಡೆಕ್ಸ್ ಅಂತ ತಿಳಿಯೋಣ. ಅದಕ್ಕೆ ನಾವೇನು ಮಾಡಬೇಕು, ಇದನ್ನು ಬ್ರೇಕ್ ಅನ್ನೋ ಆಪ್ಷನ್ ಕೊಡೋಣ. ಬ್ರೇಕ್ ಅನ್ನೋ ಆಪ್ಷನ್ ಕೊಟ್ಟ ಮೇಲೆ ಇದನ್ನು ನಾವು ಒಂದು ಸ್ವಿಚ್ ಸ್ಟೇಟ್ಮೆಂಟ್ ಅನ್ನೋದು. ನಮಗೆ ಅದನ್ನು ನೋಡೋಣ. ಪಬ್ಲಿಕ್ ನಾವು ಆಲ್ರೆಡಿ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ದೀವಿ. ಇಂಟ್ ಇಂಟಿಜರ್ ಇಲ್ಲಿ ವ್ಯಾಲ್ಯೂಸ್ ಕೊಡುವುದಿಲ್ಲ, ಬದಲು ಇಂಟ್ ಅನ್ನೋ ವೇರಿಯೇಬಲ್ನ ಪಬ್ಲಿಕ್ ಮಾಡೋಣ. ಪಬ್ಲಿಕ್ ಇಂಟ್ ಕೆ. ಇದನ್ನು ಯೂನಿಟಿ ಎಡಿಟರ್ನಿಂದ ನಮಗೆ ಅವಶ್ಯವಿರುವ ವ್ಯಾಲ್ಯೂಸ್ಗೆ ಕೆ ಕೊಡಬಹುದು. ಇಲ್ಲಿ ಕೊಡುವ ವ್ಯಾಲ್ಯೂಸ್ 1 ಆದರೆ ಅದಕ್ಕೆ ಸ್ವಿಚ್ ಕೆ ಅದನ್ನು ಅನುಸರಿಸಿ ವರ್ಕ್ ಆಗೋದು. ಕೆ ಅನ್ನೋದು ಇಂಟಿಜರ್ ವ್ಯಾಲ್ಯೂ ಆಗಿರುತ್ತೆ. ಆ ಇಂಟಿಜರ್ ವ್ಯಾಲ್ಯೂಸ್ 1 ಆದರೆ ಪ್ರಿಂಟ್ ವ್ಯಾಲ್ಯೂಸ್ ಈಸ್ 1 ಅನ್ನೋದು ಈ ಒಂದು ಬ್ಲಾಕ್ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ. ಇದೆಲ್ಲ ಬ್ರೇಕ್ ಆಗುತ್ತೆ, ಮತ್ತೇನು ಚೆಕ್ ಮಾಡೋದಿಲ್ಲ. ಇನ್ನು ಕೆನ ವ್ಯಾಲ್ಯೂಸ್ 2 ಆದರೆ ಈ ಒಂದು ಆಪ್ಷನ್ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಬ್ರೇಕ್ ಆಗುತ್ತೆ. ಕೆನ ವ್ಯಾಲ್ಯೂಸ್ 3 ಆದರೆ ಈ ಒಂದು ಬ್ಲಾಕ್ ಮಾತ್ರ ಕೀ ಈಸ್ 3ನ ಬ್ಲಾಕ್ ಮಾತ್ರ ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ, ದೆನ್ ಬ್ರೇಕ್ ಆಗುತ್ತೆ. ಇನ್ನು ಇದು ಯಾವುದೂ ಅಲ್ಲ ಅನ್ನೋ ವ್ಯಾಲ್ಯೂಸ್ ಆದರೆ ಡಿಫಾಲ್ಟ್ಸ್ ಆಗಿರುವ ಒಂದು ಬ್ಲಾಕ್ ಮಾತ್ರ ಎಕ್ಸಿಕ್ಯೂಟ್ ಆಗೋದು.
ಇದು ರನ್ ಮಾಡಿ ನೋಡೋಣ. ಅದಕ್ಕೆ ಫೈಲ್ ಸೇವ್ ಮಾಡೋಣ. ಸೇವ್ ಕೊಟ್ಟ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಗೇಮ್ ಆಬ್ಜೆಕ್ಟ್ನಲ್ಲಿ ನಾವು ಸ್ಕ್ರಿಪ್ಟ್ನ ಆ್ಯಡ್ ಮಾಡಿರೋದು. ಇಲ್ಲಿ ಕೆ ನ ವ್ಯಾಲ್ಯೂಸ್ ನಮಗಿಲ್ಲಿ ತತ್ಕಾಲ 2 ಅಂತ ಕೊಡೋಣ. ಪ್ಲೇ ಮಾಡೋಣ. ಮಾಡಿದ ಮೇಲೆ ಕೆ ನ ವ್ಯಾಲ್ಯೂಸ್ ಈಸ್ 2 ಅಂತ ಕೆಳಗೆ ಕಾಣುತ್ತೆ. ವ್ಯಾಲ್ಯೂಸ್ ಆಫ್ ಕೆ ಈಸ್ 2 ಅಂತ ಕಾಣುತ್ತೆ. ಕೆ ನ ವ್ಯಾಲ್ಯೂ ಇಲ್ಲಿ 2 ಅಂತ. ಇನ್ನು ನಾವು ಕೆ ನ ವ್ಯಾಲ್ಯೂಸ್ 3 ಅಂತ ಕೊಡೋಣ. ಹೀಗೆ ಏನಂತ ನೋಡೋಣ. ಇಲ್ಲಿ ಕೆ ನ ವ್ಯಾಲ್ಯೂಸ್ 3 ಅಂತ ಕೊಡೋಣ. ಹೀಗೆ ಕೊಡುವಾಗ ವ್ಯಾಲ್ಯೂಸ್ ಆಫ್ ಕೆ ಈಕ್ವಲ್ಸ್ ಇನ್ನು ನಮಗೆ ಇದು ಕ್ಲಿಯರ್ ಮಾಡೋಣ. ಗೇಮ್ ಆಬ್ಜೆಕ್ಟ್ನಲ್ಲಿ ಕೆ ನ ವ್ಯಾಲ್ಯೂಸ್ ಇಲ್ಲಿ 3 ಕೊಡೋಣ. 3 ಕೊಟ್ಟ ಮೇಲೆ ಪ್ಲೇ ಮಾಡೋಣ. ಪ್ಲೇ ಮಾಡಿದ ಮೇಲೆ ಕೆ ನ ವ್ಯಾಲ್ಯೂಸ್ ಈಸ್ 3 ಅಂತ ಕಾಣುತ್ತೆ. ಇನ್ನು ನಮಗೆ ಕೆ ನ ವ್ಯಾಲ್ಯೂಸ್ 6 ಅಂತ ಕೊಡೋಣ. 6 ಅಂತ ಕೊಟ್ಟರೆ ಏನಾಗುತ್ತೆ ಅಂತ ನಮಗೆ ನೋಡೋಣ. ಇಲ್ಲಿನ ಗೇಮ್ ಆಬ್ಜೆಕ್ಟ್ನಲ್ಲಿ ಕೆ ನ ವ್ಯಾಲ್ಯೂಸ್ ಕೊಡಬೇಕಾಗಿರೋದು 6 ಅಂತ. ಸಿಕ್ಸ್ ಅಂತ ಕೊಡುವಾಗ ಅದರಲ್ಲಿ ಒಂದು ಕೇಸ್ನಲ್ಲಿ ಇಲ್ಲದೇ ಇರುವುದು. ಈಗ ಡಿಫಾಲ್ಟ್ ಆಗಿರುವ ಸ್ಟೇಟ್ಮೆಂಟ್ ನಮಗಿಲ್ಲಿ ಬರಬೇಕಾಗಿರೋದು. ಇಲ್ಲಿ ನೋಡ್ಬೋದು ಕೆ ನ ವ್ಯಾಲ್ಯೂ 6 ಅಂತ ಕೊಟ್ಟಿರೋದು. ವ್ಯಾಲ್ಯೂಸ್ ಈಸ್ ಔಟ್ ಆಫ್ ಇಂಟೆಕ್ಸ್. ಈ ಥರ ಸ್ವಿಚ್ ಸ್ಟೇಟ್ಮೆಂಟ್ ಇಲ್ಲಿ ವರ್ಕ್ ಆಗೋದು. ನಮಗೆ ಪಬ್ಲಿಕ್ ವೇರಿಯೇಬಲ್ ಆಗಿರೋದ್ರಿಂದ ಇಂಟಿಜರ್ ಅನ್ನೋದು ಪಬ್ಲಿಕ್ ವೇರಿಯೇಬಲ್ ಆಗಿರೋದ್ರಿಂದ ನಮಗೆ ಯಾವ ವ್ಯಾಲ್ಯೂಸ್ ಬೇಕಾದರೂ ಪ್ಲೇ ಮಾಡಬಹುದು. ಅದನ್ನನುಸರಿಸಿ ರಿಸಲ್ಟ್ ಕಾಣಬಹುದು. ಇಷ್ಟು ಲೂಪ್ಸ್ನ ಒಳಗೆ ಇರುವಂಥ ಆಪ್ಷನ್ಗಳು ಬಾಕಿ ನಮಗೆ ನೆಕ್ಸ್ಟ್ ಕ್ಲಾಸಿನಲ್ಲಿ ನೋಡೋಣ. ಅಲ್ಲಿವರೆಗೆ ಥ್ಯಾಂಕ್ ಯು.